ಮುಖ್ಯಮಂತ್ರಿಗಳಿಗೆ ಪರಿಶಿಷ್ಟರ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಬಾರ್ದು. ಗ್ಯಾರಂಟಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಖಜಾನೆಯಿಂದ ಕೊಡಬೇಕು, ಸಾರ್ವಜನಿಕ ಹಣವನ್ನು ಕೊಡಬೇಕು ಅಂತೇಳಿ. ಆದರೆ ಪ್ರತಿ ಸಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ವಿಧಾನಸೌಧದಲ್ಲಿ ಬಜೆಟ್ಗೂ ಮುನ್ನ ಸಭೆಯನ್ನು ಕರೆದಾಗ ಎಲ್ಲ ದಲಿತ ಸಂಘಟನೆಯವರು ಒಕ್ಕೊರಲಿನಿಂದ ಅವರಿಗೆ ಮನವಿ ಮಾಡ್ತಾ ಇದ್ದಾವೆ, ದಯವಿಟ್ಟು ಪಂಚಮರ ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಬಾರ್ದು ಅಂತೇಳಿ. ಆದರೆ ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾರೆ, ಆಯಿತು ಅಂತೇಳಿ ಪ್ರತಿ ವರ್ಷನೂ 4ನೇ ಬಜೆಟ್ನಲ್ಲೂ ಸಹ ಅವರು 14,198.93 ಕೋಟಿಯನ್ನು ಈ ಸಲವೂ ಸಹ ಉಪಯೋಗ ಮಾಡಿದ್ದಾರೆ. ಅಂದರೆ 2023-24ರಲ್ಲಿ 11,144 ಕೋಟಿ, 2024-25ರ ಸಾಲಿನಲ್ಲಿ 14,282.68 ಕೋಟಿ, 2025-26ರಲ್ಲಿ 13,433.84 ಕೋಟಿ, ಪ್ರಸಕ್ತ ವರ್ಷದಲ್ಲಿ 14,198.93 ಕೋಟಿ ಟೋಟಲ್. ಈ 4 ಬಜೆಟ್ಗಳಿಂದ SCP TSP ಹಣ ಅಂದರೆ ಪರಿಶಿಷ್ಟರ ಹಣ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿರೋದು 53,059.45 ಕೋಟಿ ರೂಗಳನ್ನು ವ್ಯಯ ಮಾಡಿದ್ದಾರೆ. ಅಂದರೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ, ಪರಿಶಿಷ್ಟರಿಗೆ 42,000 ಕೋಟಿ ಅಂತ, ದಲಿತರಿಗೆ 42,000 ಕೋಟಿ ಅಂತ ಘೋಷಣೆ ಮಾಡ್ತಾರೆ. ಅದರಲ್ಲಿ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, 2025-26ರಲ್ಲಿ 13,433.84 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾರೆ. ಇನ್ನು ಉಳಿಕೆದು ನಮಗೆ ಸಿಗೋದು 26.566 ಕೋಟಿ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು RTಯಿಂದ ವಿಧಾನಸೌಧದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರ ಪರಿಶಿಷ್ಟರಿಗೆ ಬಿಡುಗಡೆ ಮಾಡ್ತಾ ಇರೋದು 25%, ಅಂದರೆ 6,641.54 ಕೋಟಿ. ಹೆಸರಿಗೆ 42,000 ಕೋಟಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಬಿಡುಗಡೆ ಮಾಡ್ತಾ ಇರೋದು 6,600 ಕೋಟಿ ಮಾತ್ರ. ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮತ್ತು ಸಲಹೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಪರಿಶಿಷ್ಟರಿಗೆ ಬಜೆಟ್ನಲ್ಲಿ ನಮಗೆ ನೇರವಾಗಿ ಏನು ಬರ್ತಾ ಇದೆಯೋ ಅದನ್ನೇ ಘೋಷಣೆ ಮಾಡಿ. 6,641 ಕೋಟಿ 2025-26ನೇ ಸಾಲಿನಲ್ಲಿ ಏನು ಬಿಡುಗಡೆ ಮಾಡಿದರೆ 25%, ಅಷ್ಟು ಮಾತ್ರ ಘೋಷಣೆ ಮಾಡಿ. ದಲಿತರಿಗೆ 42,000 ಕೋಟಿ ಅಂತ ಹೇಳ್ಬಿಟ್ಟು ನೀವು ಘೋಷಣೆ ಮಾಡ್ತೀರಿ, ಕೊಡೋದು ಮಾತ್ರ ಇಂಚು 7,000 ಕೋಟಿ, ಉಳಿದಿದ್ದು ಕೊಡೋದಿಲ್ಲ. ಆದರೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಸಹ ಏನಪ್ಪ ದಲಿತರಿಗೆ ಪರಿಶಿಷ್ಟರಿಗೆ 42,000 ಕೋಟಿ ಬಜೆಟ್ನಲ್ಲಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ, ಮೀಸಲು ಕೊಟ್ಟಿದ್ದಾರೆ, ಇನ್ಯಾರಿಗೂ ಸೇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿರುದ್ಧ ಪೋಸ್ಟ್ಗಳು ಬರ್ತಾನೆ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಮಗೆ ಎಷ್ಟು ಕೊಡ್ತಾ ಇದ್ದೀರಿ. ಇವತ್ತು ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ನಾನು ನಿಮ್ಗೆಲ್ರಿಗೂ ಸೇರಿಸಿದ್ದೀನಿ. ಯಾವ ಅಭಿವೃದ್ಧಿ ನಿಗಮಗಳು ಸ್ವರ್ಗೋಗಿದೆ ಅಂತ ಹೇಳ್ಬಿಟ್ಟು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆಮಾರಿ, ಅಲೆಮಾರಿ, ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳ ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 25% ಮಾತ್ರ. ಅಂದ್ರೆ 100 ಕೋಟಿ ಬಿಡುಗಡೆ ಮಾಡಿದ್ರೆ, 100 ಕೋಟಿ ಘೋಷಣೆ ಮಾಡಿದ್ರೆ ಬಿಡುಗಡೆ ಮಾಡ್ತಾ ಇರೋದು ಕೇವಲ 25 ಕೋಟಿ ಮಾತ್ರ. ಯಾಕೆ ನೀವು 100 ಕೋಟಿ ಅಂತ ಘೋಷಣೆ ಮಾಡ್ತೀರಿ? ನಮಗೆ ಏನು ಸಿಗ್ತಾ ಇದೆಯೋ ಆ ಪಾಲು ಮಾತ್ರನೇ ನೀವು ಘೋಷಣೆ ಮಾಡಬೇಕಾಗುತ್ತೆ. ಇವತ್ತು ನಾವು ಏನು ಈ ಬಜೆಟ್ಗೂ ಮುನ್ನ 3ನೇ ತಾರೀಕು, ಇದೇ ಮಾರ್ಚ್ 3ನೇ ತಾರೀಕು 6ನೇ ತಾರೀಕು ಬಜೆಟ್ ಇತ್ತು. 3ನೇ ತಾರೀಕು ವಿಧಾನಸೌಧ MLA ಕ್ವಾರ್ಟರ್ಸ್ನಲ್ಲಿ ಎಲ್ಲ ದಲಿತ ಸಂಘಟನೆಯವರು ಸುಮಾರು 45-50 ದಲಿತ ಸಂಘಟನೆಗಳವರು, ವಿರೋಧ ಪಕ್ಷದವರು, ಆಡಳಿತ ಪಕ್ಷದ ಕೆಲವು ಸದಸ್ಯರೆಲ್ಲರೂ ಸೇರಿ ಇದನ್ನ ಖಂಡಿಸನೆ ಮಾಡಿದ್ದೀವಿ.
ಯಾವುದೇ ಕಾರಣಕ್ಕೂ ಈ ಸಲ ನೀವು ಬಜೆಟ್ನಲ್ಲಿ ಪರಿಶಿಷ್ಟರ ಹಣವನ್ನು ದುರ್ಬಳಕೆ ಮಾಡಬಾರ್ದು ಅಂತ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಅವರ ನೇತೃತ್ವದಲ್ಲಿ ಈ ಬಜೆಟ್ಗೂ ಮುನ್ನ ಗ್ಯಾರಂಟಿಗಳಿಗೆ ಪರಿಶಿಷ್ಟರ ಹಣ ಕೈ ಸಚಿವರ ಶಾಸಕರ ಆಕ್ಷೇಪ. ಅಂದ್ರೆ ಇವರ ಜೊತೆಯಲ್ಲಿ 20 ಜನ ಸಚಿವರು ಶಾಸಕರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಪರಿಶಿಷ್ಟರ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಬಾರ್ದು, ನಾವು ನೆಕ್ಸ್ಟ್ ಚುನಾವಣೆಗೆ ಹೋಗೋದಕ್ಕೆ ಆಗ್ತಿಲ್ಲ, ಪ್ರತಿಯೊಬ್ಬರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನು ಬಳಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರಲ್ಲಿರ್ತಕ್ಕಂಥ ಸಚಿವರು ಮತ್ತು ಶಾಸಕರೇ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಆದ್ರೂ ಸಹ ಆಯಿತು ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಸಲವೂ ಸಹ ನಮ್ಮ ಹಣವನ್ನು 14,198.93 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿ ಆಯಾ ಇಲಾಖೆಗಳಿಗೆ ಆಲ್ರೆಡಿ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಯಾವ ಇಲಾಖೆಗೆ ಎಷ್ಟೆಷ್ಟು ಸಲ್ಲಿಕೆ ಆಗ್ತಾ ಇದೆ, SCP TSP ಹಣ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಈಗಾಗಲೇ ನಾನು ಎಲ್ಲಾನು ಸಹ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೆ. ಹಣವನ್ನು ನಾವು ವಾಪಸ್ ಕೊಡ್ತೀವಿ, ಬಳಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಏನಾದ್ರೂ ಅನೌನ್ಸ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಸಂಘಟನೆಯವರು ಸೇರಿ ಶಾಸಕರು ಮತ್ತು ಸಚಿವರಿಗೆ ಕಣ್ಣಲ್ಲಿ ಗೆರವು ಹಾಕೋದಕ್ಕೆ ನಾವೆಲ್ಲ ಪ್ಲಾನ್ ಮಾಡ್ಕೊಂತ ಇದ್ದೀವಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.